ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ತೊಳು. ಏನಿದು ಪುಟ್ಟ? ಇದು ನೀವು ಸಂಪಾದನೆ ಮಾಡಿರೋ ಹಣ ಅಮ್ಮ. ನಾನ್ ಸಂಪಾದನೆ ಮಾಡಿದ್ದ? ಅದೇಗೆ? ನಿನ್ನೆ ಒಂದಷ್ಟು ಜನ ನಮಗೂ ಡಬ್ಬಿ ಬೇಕು ಅಂತ ನನ್ನ ನಂಬರಿಗೆ ಅಡ್ವಾನ್ಸ್ ಪೇ ಮಾಡಿದ್ರು ಅಂತ ಹೇಳಿದ್ನಲ್ಲ, ಇವತ್ತು ಹೋಗಿ ಅದನ್ನ ATM ಇಂದ ಡ್ರಾ ಮಾಡ್ಕೊಂಡು ಬಂದೆ. ನಿಮಗೆ ದಿನಸಿ ತರಕಾರಿ ಇದೆಲ್ಲ ತರದ ಖರ್ಚಿರುತ್ತಲ್ಲ, ಅದಕ್ಕೆ ತಂದೆ. ಸಂಧ್ಯಂಗೂ ಕೊಡಬೇಕು ಸ್ವಲ್ಪ, ಪಾಪ ಕಷ್ಟದಲ್ಲಿದ್ದಾಳೆ. ಡಬ್ಬಿ ಸರ್ವಿಸ್ ಶುರು ಆದಮೇಲೆ ಮನೆಯಲ್ಲಿರೋರಿಗೆ ತಿಂಡಿ ಗಿಂಡಿ ಕೊಡೋ ವ್ಯವಸ್ಥೆ ಇದೆಯೋ ಇಲ್ವೋ? ತಿಂಡಿ ರೆಡಿ ಇದೆ ಮಾವ, ಪ್ಲೇಟ್ ಹಾಕಿದ್ರೆ ಆರೋಗುತ್ತೆ ಅಂತ ಇದ್ದೆ, ಬಂದೆ ಕೊಡ್ತೀನಿ. ತಾತ, ಅಮ್ಮ ಈಗ ವರ್ಕಿಂಗ್ ವಿಮೆನ್. ನಾವು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅವ್ರಿಗೆ ತೊಂದರೆ ಆಗತ್ತೆ. ನಿಮ್ಗೆ ಏನ್ ಬೇಕೋ ನನಗೆ ಹೇಳಿ, ಪರವಾಗಿಲ್ಲ. ಅಂದರೆ ತುಳಸಿಗೆ ಪದೇ ಪದೇ ತೊಂದರೆ ಕೊಡಬೇಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀಯಾ? ಹಾಗೆಲ್ಲ ತಾತ, ನಾನು ಮಾಡ್ಕೊಡ್ತೀನಿ ಬಿಡಿ. ಅಯ್ಯೋ, ನೀನ್ ಮಾಡೋ ಕಾಫಿ ತಿಂಡಿ ಚೆನ್ನಾಗಿದ್ರೆ ನಾನು ಯಾಕೆ ತುಳಸಿನ ಕೇಳ್ತಿದ್ದೆ? ಬಸ್ಸು, ನಿನಗಿದೆಲ್ಲ ಬೇಕಿತ್ತ? ನಮ್ಮ ತಾತನ ಮಾತಲ್ಲಿ ಸೋಲ್ಸೋಕ್ಕಾಗತ್ತಾ? ಅಲ್ವಾ ಮತ್ತ? ನಮ್ಮ ತಾತ ತುಂಬ ಒಳ್ಳೆಯವ್ರು ಬೋಸು. ಬೆಳಿಗ್ಗೆ ಒಂದು ಕಾಫಿ, ಆಮೇಲೆ ತಿಂಡಿ ಆಗ್ತಿದ್ದಾಗೆ ಮತ್ತೆ ಕಾಫಿ. ಹೀಗೆ ಟಿವಿ ನೋಡ್ಬೇಕಾದ್ರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ, ಅಳುಮುಳು ಅಂತ ಒಂದು ಚಿಕ್ಕ ಗ್ಲಾಸಲ್ಲಿ ಜ್ಯೂಸ್ ತಗೋತಾರಷ್ಟೇ. ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಆಗ್ತಿದ್ದಾಗೆ ಕಾಫಿ ಆಗ್ತಿದ್ದಾಗೆ ಸ್ನ್ಯಾಕ್ಸ್ ಟೈಮ್ ಬರುತ್ತೆ. ಸೊ ಸ್ನ್ಯಾಕ್ಸ್ ಬೇಕಾಗುತ್ತೆ. ಮಲಗಬೇಕಾದ್ರೆ ಮತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಕುಡಿತಾರೆ ಅಷ್ಟೆ. ಇದ್ರ ಜೊತೆಗೆ ಸಣ್ಣ ಪುಟ್ಟದ ಒಂದಷ್ಟು ಕೇಳ್ತಾರೆ ಅಷ್ಟೆ. ಎಕ್ಸಾಂಪಲ್ ಚಾರ್ಜರು, ಮಫ್ಲರು, ಸ್ವೆಟರು, ವಾಕಿಂಗ್ ಸ್ಟಿಕ್ಕು, ಫೋನು, ರಿಮೋಟು ಅಂತ. ಇದು ಬಿಟ್ರೆ ತಾತ ಯಾವುದೇ ಕಾರಣಕ್ಕೂ ಅಮ್ಮಗೆ ತೊಂದರೆ ಕೊಡೋದೇ ಇಲ್ಲ. ಕರೆಕ್ಟಾಗಿ ಹೇಳಿದೆ ದಂಡ್ಪಿಂಡ. ನಂದಿನ್ನೇನು ಡಿಮಾಂಡ್ಗಳೇ ಇಲ್ಲ ಅಲ್ವಾ ತಾತ? ತೊಂದರೆ ಅಂದರೆ ಏನು ಅಂತ ಗೊತ್ತೇ ಇಲ್ಲ ನಮ್ಮ ತಾತನಿಗೆ ಅಂತೀನಿ. 100% ಕರೆಕ್ಟು. ಬನ್ನಿ ಅಂಕಲ್. ಅಣ್ಣ ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನೋರಂತೆ. ನಂದಾಯ್ತಮ್ಮ. ಸರಿ ತುಳಸಿ, ಕಾಫಿ ಕೊಡು, ಶೇಷಗೂ ತಂದು ಕೊಡು. ನಂದಾಯ್ತು ದತ್ತಣ್ಣ. ಲೇ, ಯಾವಾಗಲೂ ನಿಂದು ಇದೇ ಹಾಡಾಗೋಯ್ತು. ಆಯಿತು ಬಾ ತುಳಸಿ, ಕಾಫಿ ತಗೊಂಡು ಬಾ. ಹಾಲು ಮೂಳು ಏನಾದ್ರು ಇತ್ತು ಅಂದರೆ ಅದನ್ನು ಆಮೇಲೆ ತಗೋ. ಬಾ. ಅವ್ರು ನಮ್ಮ ತಾತ ಬಾಸ್, ಬದಲಾಗೋದಕ್ಕೆ ಚಾನ್ಸೇ ಇಲ್ಲ. ತುಳಸಿ, ಇವತ್ತು ಮಧ್ಯಾಹ್ನದ ಊಟಕ್ಕೆ ಆ ಚಪ್ಪಲಿ ಕಳ್ಳನ್ನ ಕರೆದ್ಬಿಡು. ಯಾಕೆ ತಾತ, ಏನ್ ಸ್ಪೆಷಲ್? ಸ್ಪೆಷಲ್ ಏನಿಲ್ಲ, ಅವನು ಮಾತ್ರ ನಮ್ಮನ್ನು ಅವನ ಹೋಟ್ಲಲ್ಲಿ ಊಟಕ್ಕೆ ಕರಿಬೋದಾ? ಅವನ ಹೋಟ್ಲಲ್ಲಿ ಊಟ ಮಾಡಿದ್ದೀವಿ ಅಂದಮೇಲೆ ಆ ಅನ್ನದ ಋಣ ನಮ್ಮ ಮೇಲಿದೆ. ಅದಕ್ಕೆ ಅವನು ಕರೆದು ಊಟ ಹಾಕೋಣ. ಸರಿ ಮಾವ. ಸೊಗಲಾಡೆ, ನಾನು ತಿಂದೆ ಎಷ್ಟೊತ್ತಾಯ್ತು, ತಟ್ಟೆ ತಗೊಂಡೋಗು. ಅಭಿ, ಹೇಗಿದೆಯಾ? ಫ್ರೆಂಡ್ ಮನೇಲೇ ಇದ್ದಂತೆ, ಫೋನ್ ಕೂಡ ತಗೊಳ್ಳಿಲ್ಲ. ಬೇಜಾರು ಮಾಡ್ಕೊಂಡಿದ್ದೆ,
ಈಗ ಹೇಗಿದೆಯಾ? ಮನೆಗೆ ಬಂದಿಯಲ್ಲ ಸಾಕು. ಏನು ಹಾಗಂದ್ರೆ ನಾನೇನು ಮನೆ ಬಿಟ್ಟು ಹೋಗಿದ್ನ ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ? 1-2 ದಿನ ಫ್ರೆಂಡ್ ಮನೆಗೂ ಹೋಗ್ದಿರೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ವಲ್ಲ. ಅದು ಹಾಗಲ್ಲ ಅಭಿ. ಡ್ಯಾಡ್, ನಾನು ಮನೆಗೆ ಬಂದಿಲ್ಲ ಅಂತ 4 ಸಲ ಫೋನ್ ಮಾಡಿ ಇರಿಟೇಟ್ ಮಾಡಬೇಕು ಅಂತಲ್ಲ. ನಾನು ಎಲ್ಲಿದ್ದೆ ಅಂತ ಚಿಕ್ಕಮ್ಮಂಗೆ ಕೇಳಿದರೆ ಹೇಳ್ತಿದ್ರು. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಓಕೆ, ಹ್ಯಾವ್ ಸಮ್ ಸ್ಟಫ್ ಟು ಡೂ. ಸಿ ಯು. ಅಭಿ, ಅವ ಅಭಿ ಬಂದಲ್ಲ, ಸಮಾಧಾನ ಆಯ್ತಾ? ಹುಷಾರ್ವರಿ. ಮನಸ್ಸಲ್ಲೇನೋ ಆತಂಕ ಇತ್ತು, ಈಗ ಸರಿ ಹೋಯ್ತು. ಸದ್ಯ ನಿಮ್ಮ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ, ಈಗ ಸಮಾಧಾನ ಆಯಿತು. ನೀವೇನು ಇಷ್ಟು ಬೇಗ ಶೂಟಿಂಗ್ ಹೊರಟಿದ್ದೀರಾ? ಶೂಟಿಂಗ್ ಇಲ್ಲ ಶಾರ್ವರಿ, ಕೆಫೆಗೆ ಹೋಗ್ಬೇಕಷ್ಟೇ. ಯಾಕೆ, ಏನಾದರೂ ಕೆಲಸ ಆಯ್ತಾ? ಇಲ್ಲ ಇಲ್ಲ ಬಾಬಾ, ನೀವೆಲ್ಲೋ ಹೊರಟಿದಂಗಿತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ಕೆಫೆಗೆ ಹೋಗೋದಷ್ಟೇ, ಬೇರೇನು ಕೆಲಸ ಇಲ್ಲ. ಸರಿ. ಅಯ್ಯೋ, ಮಾವ ಮಾಧವ್ ಅವ್ರಿಗೆ ಫೋನ್ ಮಾಡಕ್ಕೆ ಹೇಳಿದ್ರಲ್ಲ, ಮರ್ತೇ ಬಿಟ್ಟೆ. ಈಗ ಫೋನ್ ಮಾಡಿ ಕರೀಲಿಲ್ಲ ಅಂದರೆ ಮಾವ ಬೇಜಾರು ಮಾಡ್ಕೋತಾರೆ. ಈಗ ಫೋನ್ ಮಾಡಿ ಮಧ್ಯಾಹ್ನನೇ ಊಟಕ್ಕೆ ಬನ್ನಿ ಇದ್ರೆ ಮಾಧವ್ ಅವ್ರು ಏನು ಅನ್ಕೋತಾರೋ ಏನೋ. ತುಳಸಿಯವರೇ, ಶುಭೋದಯ. ನಿನ್ನೆನೇ ನಿಮಗೆ ಫೋನ್ ಮಾಡಿ ಅಭಿನಂದಿಸಬೇಕು ಅಂತಿದ್ದೆ, ಆದರೆ ಆಗಲಿಲ್ಲ. ಹೇಗಿದ್ದೀರಾ? ಆಂಟ್ರಪ್ರಿನರ್ ಆಗಿದ್ದೀರಾ ಅಂತ ಖುಷಿ ಆಯಿತು. ಏನಂದ್ರಿ? ಅಂದರೆ ಸ್ವಂತ ಉದ್ಯಮ ಶುರು ಮಾಡಿದ್ದೀರಲ್ಲ, ಅದಕ್ಕೆ ಅಭಿನಂದನೆ ತಿಳಿಸ್ದೆ. ಧನ್ಯವಾದ ಮಾಧವ್ ಅವರೇ, ನಿಮ್ಮೆಲ್ಲರ ಸಹಕಾರದಿಂದ ಆಯಿತು. ಮತ್ತು ಇವತ್ತು ಕಳಿಸ್ಬೇಕಲ್ವಾ ಡಬ್ಬಿನ? ಬ್ಯುಸಿ ಇದ್ದೀರೇನೋ? ಕಳಿಸ್ಬೇಕು. ಮಾವನವರು ಇವತ್ತು ನಿಮ್ಮನ್ನು ಊಟಕ್ಕೆ ಕರೀರಿ ಅಂತ ಹೇಳಿದ್ರು. ಇಷ್ಟೊತ್ತಲ್ಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಊಟಕ್ಕ ಏನು ವಿಶೇಷ? ಹಾಗೇನಿಲ್ಲ, ಮಾವನವ್ರು ಯಾಕೋ ನಿಮ್ಮನ್ನು ಹೇಳಿದ್ರು. ಕ್ಷಮಿಸಿ. ದಿಢೀರ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಕೆಫೆ, ಶೂಟಿಂಗ್ ಅಂತ 100 ಕೆಲಸ ಇಟ್ಕೊಂಡಿರ್ತೀರ. ದತ್ತ ಕರೆದಿದ್ದಾರೆ ಅಂದರೆ ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಹೇಳಿ? ಅವ್ರು ಕರೀತಾರೆ ಅಂತಲೇ ನನಗಿವತ್ತು ಜಾಸ್ತಿ ಕೆಲಸ ಇರಲಿಲ್ಲ ಅನಿಸುತ್ತೆ. ಬರ್ತೀನಿ. ಸರಿ, ಹಾಗಾದರೆ ಬನ್ನಿ ಮಧ್ಯಾಹ್ನಕ್ಕೆ. ಖಂಡಿತ ತುಳಸಿಯವರೇ, ಸಿಗೋಣ. ಹಾಯ್ ಸಮರ್ಥ. ಹಾಯ್, ಗುಡ್ ಮಾರ್ನಿಂಗ್. ಆಫೀಸ್ಗೆ ಹೊರಟ್ರಾ? ಇತ್ತೀಚೆಗೆ ಬೇಗ ಆಫೀಸಿಗೆ ಹೋಗ್ತಿದ್ದೀರಾ ಅನ್ಸುತ್ತೆ. ಕೆಲಸ ಜೋರಾ? ಹಾಂ, ಸ್ವಲ್ಪ. ಏನು ನೀವು ಇಷ್ಟು ಬೇಗ ಎಲ್ಲೋ ಹೊರಟಾಗಿದೆ? ಚೋಟು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗು, ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಹೊರಟಿದ್ದೆ. ಓ, ಓಕೆ. ಯಾಕೋ ಆಟೋ ಕ್ಯಾಬ್ ಯಾವುದು ಸಿಗ್ತಾನೆ ಇಲ್ಲ, ಟೈಮ್ ಬೇರೆ ಆಗ್ತಿದೆ. ಪೀಕಾರ್ ಅಲ್ವಾ, ಅದಕ್ಕೆ. ಅಯ್ಯೋ, ಹಿಂದಿನ ಸಲನೂ ಮೀಟಿಂಗ್ ಮಿಸ್ ಆಯಿತು ಅಂತ ಅವ್ರ ಟೀಚರು ಮನೆಗೆ ಲೆಟರ್ ಕಳಿಸಿ ರಾದ ಅಂತಾನೆ ಮಾಡಿಬಿಟ್ರು. ಇನ್ನು ಈ ಸಲನೂ ಅಲ್ಲ, ಚೋಟುಗೆ ಯಾವ ಸ್ಕೂಲ್ ಆಯಿತು ಅಂತ ಹೇಳಿದ್ರಿ ನಂದಿನಿ ಅವರೇ? ಮರ್ತ್ಬಿಟ್ಟೆ. ಪ್ರಗತಿ ವಿದ್ಯಾಲಯ ಅಂತ, ನಾಗಾರ್ಜುನ ಸರ್ಕಲಿಂದ 5 ಮಿನಿಟ್ಸ್ ಅಷ್ಟೇ. ನಿಮ್ಮ ಆಫೀಸ್ಗೆ ಹೋಗೋ ರೂಟೆ. ಓ, ಅಲ್ಲೇ ಅಲ್ವಾ, ಮರ್ತಿದ್ದೆ ನೋಡಿ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ನೀವಾ? ಪರವಾಗಿಲ್ವಾ? ಅದರಲ್ಲೇನಿದೆ, ಎನಿವೆ ಇಟ್ಸ್ ಆನ್ ದಿ ವೇ ಟು ಮೈ ಆಫೀಸ್. ಆದರೆ ನಾನು ನಾಗಾರ್ಜುನ ಸರ್ಕಲ್ ಹತ್ರ ಬಿಡ್ತೀನಿ, ಅಲ್ಲಿಂದ ನೀವು ಹೋಗಬೇಕು. ಯಾ, ಶ್ಯೂರ್. ಸಿರಿ ಏನಾದರೂ ಅಂದ್ಕೊಂಡ್ರೆ? ಇದ್ರಲ್ಲಿ ಅನ್ಕೊಳಕ್ಕೆ ಏನಿದೆ? ಶೀ ಸೋ ಕೂಲ್ ಇವನು. ಬನ್ನಿ ಕೂತ್ಕೊಳ್ಳಿ. ಭಾವ
ಇವತ್ತು ಜಾಸ್ತಿ ಕೆಲಸ ಇಲ್ಲ ಅಂದಿದ್ರಿ, ಹೊರಡೋದು ಲೇಟ್ ಆಗುತ್ತೆ ಅಂದ್ಕೊಂಡೆ. ಇಷ್ಟು ಬೇಗ ಹೊರಟಿದ್ದೀರಾ? ಹೌದು ಶಾರ್ವರಿ, ಲೇಟಾಗಿ ಹೋಗೋಣ ಅಂತಿದ್ದೆ. ಆದರೆ ನನ್ನ ಫ್ರೆಂಡ್ ಒಬ್ಬರ ಬಗ್ಗೆ ನಿನಗೆ ಹೇಳಿದ್ನಲ್ಲ, ಅವರು ಮನೆಗೆ ಮಧ್ಯಾಹ್ನ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೊರಟಿದ್ದೀನಿ. ಓ ಹೌದಾ, ಸರಿ ಬಾಬಾ, ಹೋಗಿ ಬನ್ನಿ ಹಾಗಾದರೆ. ಸರಿ ಬರ್ರಿ. ಅಂದ್ಕೊಂಡಿದ್ದ ಕೆಲಸ ಇಲ್ಲ ಅಂದಿದ್ರೆ ಆ ಫ್ರೆಂಡ್ ಯಾರು ಅಂತ ತಿಳ್ಕೊಬೋದಿತ್ತು. ಇಟ್ಸ್ ಓಕೆ. ಅದೇ ಕಾರಣಕ್ಕೆ ಭಾವ ಬೇಗ ಹೊರಟ್ರಲ್ಲ, ಒಳ್ಳೆಯದೇ ಆಯಿತು. ಯಾವ ಕಾರಣಕ್ಕೂ ಆ ಜುಗ್ಗನ್ ಕಣ್ಣಿಗೆ ಮಾತ್ರ ಬೀಳಬಾರ್ದು. ಅವನ ಮುಖ ನೋಡ್ಕೊಂಡು ಹೋದ್ರೆ ಹೋದ ಕೆಲಸ ಹಾಳಾಗತ್ತೆ. ಸೊಸೆ ಮುದ್ದು, ಸವಾರಿ ಯಾವ ಕಡೆನಾ? ಅದು ಮಾವ, ಸ್ವಲ್ಪ ಕೆಲಸ ಇತ್ತು. ಕೆಲಸ ನೀನಗ? ಅದ್ಯಾವ ಘನಂದಾರಿ ಕೆಲ್ಸನೋ ನನಗ್ ಗೊತ್ತಿಲ್ಲದೆ ಇರೋದು. ಬ್ಯಾಂಕ್ ಮಾವ, ಬ್ಯಾಂಕಿಗೆ ಹೋಗ್ಬೇಕಿತ್ತು. ವಾರೇ ವಾ, ಬ್ಯಾಂಕ್ಗ? ಏನಮ್ಮ, ನಿಮ್ಮಮ್ಮಂಗೆ ಏನಾದರೂ ಲಾಟ್ರಿ ಹೊಡಿತಾ? ನಿನಗೂ ಅದ್ರಲ್ಲಿ ಏನಾದ್ರು ಪಾಲ್ ಕೊಡ್ತಿದಾರೇನಾ? ಅಷ್ಟಾಗಿದ್ದಿದ್ರೆ ನಾನೇ ಕಿಲ್ಲಿರ್ತಿದ್ದೆ. ಏನಂದೆ? ಏನಿಲ್ಲ ಮಾವ, ಬ್ಯಾಂಕ್ ಡಾಕ್ಯುಮೆಂಟ್ಸ್ನಲ್ಲೆಲ್ಲ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು. ಎಲ್ಲ ಕಡೆ ವೈಫ್ ಆಫ್ ಪ್ರಸಾದ್ ಅಂತ ಮಾಡಿಸ್ಬೇಕು. ಕೇರ್ ಆಫ್ ಅಂತ ತಾತನ ಹೆಸರಿದೆ. ಅಯ್ಯೋ, ಟೈಮ್ ಆಗ್ತಿದೆ ಮಾವ, ಲೇಟ್ ಆದರೆ ಲಂಚ್ ಬೇಕಾಗ್ಬಿಡತ್ತೆ. ನಾನು ಬರ್ತೀನಿ. ಏಯ್ ನಿಂತ್ಕೊಳಮ್ಮ. ಕೇರ್ ಆಫ್ ಅಂತೆ ಇವಳನ್ನ ಹೀಗೆ ಬಿಟ್ರೆ ನಮ್ಮನ್ನೇ ಕೇರ್ ಆಫ್ ಫುಟ್ಪಾತ್ ಮಾಡ್ಬಿಡ್ತಾಳೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೀನು ಅದು ಏನು ಮುಚ್ಚಿಟ್ಟಿದ್ಯೋ ಅದನ್ನ ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏ ಹುಡುಗಿ, ನೀನು ಕಿಲಾಡಿ ಆದ್ರೆ ಈ ಜುಗ್ಗ, ಈ ಜಗನ್ನಾಥ ಜಗತ್ ಕಿಲಾಡಿ. ವೆಲ್ಕಮ್, ಪ್ಲೀಸ್ ಕಮ್ ಇನ್. ಮೊದಲೇ ಬ್ರೋಗೆ ಇವ್ರನ್ನ ಕಂಡ್ರೆ ಆಗಲ್ಲ. ನಾನು ವಾಪಸ್ ಮನೆಗೆ ಬಂದಮೇಲೆ ಬ್ರೋ ಹತ್ರ ಮಾತು ಆಡಿಲ್ಲ. ಈಗ ಅದು ಹೇಗೆ ಟ್ರೀಟ್ ಮಾಡ್ತಾನೋ ಗಾಡ್. ನಮಸ್ಕಾರ. ಎಲ್ಲಿ ಮಾಧವ್ ಕಾಣಿಸ್ತಿಲ್ಲ? ಭಾವ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ನೋಡಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ನಮ್ಮ ಮನೆಗೆ ಬಂದಾಗ ಏನೇನೋ ಆಗಿರ್ಬೋದು. ತಪ್ಪು ನನ್ನ ಕಡೆ ಇರ್ಬೋದೋ ಏನೋ, ಆದರೆ ನಮ್ಮ ಈಗೋಗಿಂತ ಮಕ್ಕಳ ಸಂತೋಷನೇ ಮುಖ್ಯ.
ಅವ್ರೊಬ್ರನ್ನೊಬ್ರು ಬಿಟ್ಟಿರಲ್ಲ ಅಂತ ಕನ್ಫರ್ಮ್ ಆದಮೇಲೆ ದೊಡ್ಡವರಾಗಿ ನಾವು ನಮ್ಮ ಈಗೋ ಬಿಡಬೇಕು. ಅದಕ್ಕೆ ನಾನೇ ಒಂದು ಹೆಜ್ಜೆ ಮುಂದೆ ಬಂದೆ. ಬಿಸ್ನೆಸ್ಸಲ್ಲಾಗಲಿ ಪರ್ಸ್ನಲ್ ಆಗಲಿ ಆ ಗ್ಯಾಪನ್ನು ನಾವು ಕಮ್ಮಿ ಮಾಡ್ತಾ ಹೋಗಬೇಕು. ನಾವು ಅದನ್ನು ಜಾಸ್ತಿ ಮಾಡ್ತಾ ಹೋದರೆ ತೊಂದರೆ ನಮಗೆ ಅಲ್ವಾ? ಅಲ್ಲ, ನನಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ಯಾರು ಕರೆದ್ರೂ ವಾಪಸ್ ಬರ್ದಿರೋ ಅಭಿ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಈ ಮನೆಗೆ ವಾಪಸ್ ಬಂದಿದ್ದಾನೆ. ಸೊ ಅವನು ಈ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾನೆ ಅಂತ ನಿಮಗೆಲ್ಲ ಅರ್ಥ ಆಗಿರ್ಬೇಕಲ್ವಾ? ಅದಕ್ಕೆ ಈ ಸಂಬಂಧ ನಾವೇ ಮುಂದೆ ನಿಂತು ಗಟ್ಟಿ ಮಾಡೋಣ. ವಾಟ್ ಯು ಸೇ ಅವಿನಾಶ್? ಇದೇನಿದು? ಅಭಿನ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಮಾತುಕತೆಗೆ ಬಂದಿದ್ದಾರಲ್ಲ. ಮಾವ ಮನೇಲಿಲ್ಲದೆ ಇರುವಾಗ ಇದು ಸರಿನಾ? ನೆಗೆದ್ಬಿತ್ತು. ಅಲ್ಲ, ಫುಲ್ ಟಾಸ್ ಕೊಟ್ರೆ ಸಿಕ್ಸರ್ ಹೊಡಿತಾ ಇರ್ತಾನೆ ಅವನು. ದಡ್ಡನ್ ತಗೊಂಡು ಬಂದು. ಏ ಕೇಶವ, ನೀನೇನ ಕೂತ್ಕೊಂಡ್ರೆ ನಿಂತೇ ಇದೀಯಾ? ಪರವಾಗಿಲ್ಲ ತಾತ. ಅಲ್ಲಲ್ಲ ಸರ್, ಅವನಿಗೆ ತಾತ ಅನ್ನೋ ಯಾರು ಕರ್ ಹಾಕೋದು ಬಿಟ್ಟು ಫುಲ್ ಟಾಸ್ ಹಾಕ್ತಾ ಇದ್ದಾನಲ್ಲ, ಅವನಿಗೆ ಹೇಳು ತಾತ. ಹೌದೌದು. ಅಯ್ಯೋ, ಔಟ್ ಆದ ಅಂದ್ಕೊಂಡ್ರೆ ನೋಬಾಲ್ ಹಾಕದ್ನಲ್ಲ. ಹೌದು, ಈಗ ಫ್ರೀ ಇಟ್ಟು ತಾತ. ಸರ್, ಫ್ರೀ ಹಿಟ್ಟೋ ರವೆನೋ ಒಟ್ನಲ್ಲಿ ಅವರಿಬ್ಬರಿಗೂ ಆಡೋಕೆ ಬರಲ್ಲ. ಏನಂತೀಯ? ಹೌದೌದು. ಕೇಶವ, ಆಫೀಸ್ ಹತ್ರನೇ ವೆಯ್ಟ್ ಮಾಡಿ ಡಬ್ಬಿ ತರ್ತೀಯಾ ಅಥವಾ ಸಂಜೆ ಹೋಗಿ ಡಬ್ಬಿ ತರ್ತೀಯಾ ನೋಡು. ಹೋಗ ಮನೆಗೆ. ರನ್ ಓಡಕ್ ಬರಲ್ಲ, ಕ್ರಿಕೆಟ್ ಆಡಕ್ ಬಂದಿಲ್ಲ. ಜನ ಜಾಸ್ತಿ ಆಗಿರೋದ್ರಿಂದ ಸಮರ್ಥ್ ಒಬ್ಬನ ಕೈಲೇ ಎಲ್ಲ ತರೋಕ್ಕಾಗ್ತಾ ಇಲ್ಲ. ನಿನಗೇನು ಅನುಕೂಲ ಆಗುತ್ತೋ ಹಾಗೆ ಮಾಡು. ಸರಿ. ಏನಾಯ್ತು ಪುಟ್ಟ? ಅಮ್ಮ, ಯಾಕೋ ಲೆಕ್ಕ ಟಾಲಿ ಆಗ್ತಾ ಇಲ್ಲ. ಡಬ್ಬಿ 8 ಇದೆ, ಹೆಸರುಗಳು ಬರೀ 7 ಇದೆ. ಇನ್ನು 1 ಡಬ್ಬಿ ಎಕ್ಸ್ಟ್ರಾ ಆಯ್ತಾ ಅಂತ. ಏ ಸೋಗ್ಲಾಡಿ, ಗಾಂಪರು ಹೊಳೆ ದಾಟಿದ್ದು ಅಂತ ಅನ್ನೋ ಕಥೆ ಇದೆ, ಓದಿದೀಯಾ? ಅದ್ಯಾಕೆ ಈಗ ತಾತ? ಯಾಕೆ ಅಂದರೆ ಅದರಲ್ಲಿ ಗಾಂಪರೊಳೆಯ ಹೊಳೆ ದಾಟಿದ ಮೇಲೆ ತನ್ನನ್ನು ಬಿಟ್ಬಿಟ್ಟು ನಾವು 7 ಜನ ಹೊಳೆ ದಾಟಿದ್ದೀವಿ ಅಂತ ಪೇಚಾಡ್ತಾ ಇದ್ನಂತೆ. ಗೊತ್ತು. ಈಗ ನಮ್ಮ ಮಾಡರ್ನ್ ಗಾಂಪರೊಳತಿ ನೀನು ಎಂಥ ಪತಿವ್ರತೆ ಅಂತಂದ್ರೆ ಗಂಡನ ಹೆಸರನ್ನೇ ಬಿಟ್ಟು ಒಂದು ಬಾಕ್ಸ್ ಎಕ್ಸ್ಟ್ರಾ ಇದೆಯಲ್ಲ ಅಂತಿದೀಯಲ್ಲ. ಹೌದಲ್ವಾ? ಎಂಥ ಕೆಲಸ ಆಗೋಯ್ತು. ಸಮರ್ಥ್ ಹೆಸರೇ ಬಿಟ್ಬಿಟ್ಟಿದ್ದೀನಿ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು. ಕೇಶವ, ಹೊರಡ್ಲಿ ಡಬ್ಬಿಗಳು. ಓಕೆ ಸರ್. ರೈಟ್. ಹುಷಾರು. ಹಂಸ ಇರುತ್ತೆ ಕಣ. ತುಳಸಿ, ಚಪ್ಪಲಿ ಕಳ್ಳನಿಗೆ ಬರೋಕ್ಕೆ ಫೋನ್ ಮಾಡಿದ್ದೀಯಾ ತಾನೆ? ಮಾಡಿದ್ದೀನಿ ಮಾವ. ಓ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಸರ್? ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳ? ಥ್ಯಾಂಕ್ ಯು ಸರ್. ಬಂದೆ ಪುಟ್ಟ, ಕೋಸಂಬರಿಗೆ ಒಗ್ಗರಣೆ ಹಾಕಬೇಕು. ನಾನು ಬಂದೆ ಅಮ್ಮ. ಮಾಧವ್ ಸರ್, ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ ಟು ದತ್ತಾಸ್ ಪ್ಯಾಲೇಸ್.